ಮನುಷ್ಯನಿಗೆ ಯಾವುದೋ ಸಂಕಷ್ಟ ಸ್ಥಿತಿ ಬಂದಾಗ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ದೇವರಲ್ಲಿ ಯಾಚನೆ ಮಾಡುತ್ತಾನೆ ಅವನು ಈ ಪರಿಸ್ಥಿತಿಯಿಂದ ಹೊರಬರಲು. ಆದರೆ ಈ ಪ್ರಾರ್ಥನೆಯ ವಾಸ್ತವಿಕ ರೂಪವೇನು? ಪ್ರಾರ್ಥನೆಯ ಅರ್ಥ ನಮ್ಮ ಎಲ್ಲ ಸಂದೇಹಗಳು, ಎಲ್ಲ ಚಿಂತೆಗಳು, ಎಲ್ಲ ಸಂಕಲ್ಪ ವಿಕಲ್ಪ, ನಮ್ಮ ಎಲ್ಲ ಯೋಜನೆಗಳನ್ನು ದೇವರ ಪಾದಗಳಲ್ಲಿ ಇರಿಸುವುದು. ಅರ್ಥಾತ್ ನಮ್ಮ ಕರ್ಮದ ಫಲ ಏನು ಎನ್ನುವುದರ ಚಿಂತೆ ಮಾಡದೆ ಧರ್ಮದ ಮಾರ್ಗದಲ್ಲಿ ಕಾರ್ಯ ಮಾಡುತ್ತಾ ಹೋಗುವುದು. ದೇವರ ಯೋಜನೆಯನ್ನು ನಮ್ಮ ವಿಧಿ ಎಂದುಕೊಳ್ಳುವುದು. ಇದೇ ಪ್ರಾರ್ಥನೆ ಅಲ್ಲವೇ? ಆದರೆ ದೇವರ ಯೋಜನೆಯನ್ನು ತಿಳಿದುಕೊಳ್ಳುವುದು ಸಂಭವವೇ? ಆ ಯೋಜನೆಗಳು ನಮ್ಮ ಕಾರ್ಯಗಳ ರೂಪದಲ್ಲಿ ಎಂದೂ ಪ್ರಕಟವಾಗುತ್ತವೆ. ಆದರೆ ಒಂದು ವೇಳೆ ಜನರು ಕರ್ಮಗಳನ್ನೇ ತ್ಯಜಿಸಿದರೆ ಅದು ಪ್ರಾರ್ಥನೆಯೇ? ವಾಸ್ತವವಾಗಿ ಕರ್ಮವೇ ಜೀವನ, ಹಾಗೂ ಕರ್ಮದ ಫಲದ ಮೇಲೆ ಮೋಹ ಇಲ್ಲದಿರುವುದೇ ನಿಜವಾದ ಪ್ರಾರ್ಥನೆ. ಒಂದು ಪ್ರಾರ್ಥನೆ ಕರ್ಮಕ್ಕೆ ಅಡ್ಡಿಯಾದರೆ, ಮನುಷ್ಯನಿಗೆ ಕಾರ್ಯ ಮಾಡಲು ಬಿಡದಿದ್ದರೆ ಅದು ಪ್ರಾರ್ಥನೆಯೇ ಅಥವಾ ಪರಾಜಯವೇ?